ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮರುಮತ ಎಣಿಕೆ ಕಾರ್ಯ ಮುಗಿದ ನಂತರ ರಾಜಕೀಯ ಪಕ್ಷಗಳ ಚಟುವಟಿಕೆಗಳು ಗರಿಗೆದರಿದ ಮಾಲೂರು ತಾಲೂಕಿನ ಕೆಲ ಕಾಂಗ್ರೆಸ್ ನಾಯಕರು ಪಕ್ಷ ತೊರೆದು ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಲೂರು ನಗರದಲ್ಲಿ ಪಕ್ಷದ ಮುಖಂಡರು ಹಮ್ಮಿಕೊಂಡಿದ್ದ ಸೇರ್ಪಡೆ ಕಾರ್ಯಕ್ರಮದ 10ಕ್ಕೂ ಹೆಚ್ಚು ಮುಖಂಡರು ಕಾಂಗ್ರೆಸ್ ಪಕ್ಷ ತೊರೆದು ಸೇರ್ಪಡೆಯಾಗಿದ್ದು, ಪಕ್ಷದ ಶಾಲು ಹೊದಿಸಿ ಹೂಡಿ ವಿಜಯಕುಮಾರ್ ಅವರು ಪಕ್ಷಕ್ಕೆ ಸ್ವಾಗತಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಸ್ವಾಭಿಮಾನಿ ಜನತಾ ಪಕ್ಷದ ನಾಯಕ ಹೂಡಿ ವಿಜಯಕುಮಾರ್, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು, ಭ್ರಷ್ಟಾಚಾರ ಮುಕ್ತ ಮಾಲೂರು ನಿರ್ಮಾಣಕ್ಕಾಗಿ ಸ್ವಾಭಿಮಾನಿ ಜನತಾ ಪಕ್ಷಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದಿದ್ದಾರೆ. ಪುಷ್ಪ ಎಸ್ವಿ, ಮಾಲೂರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದು ಸ್ವಾಭಿಮಾನಿ ಜನತಾ ಪಕ್ಷ. ಇವತ್ತು ಯಾವುದೇ ಸಂದರ್ಭದಲ್ಲಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆದಾಗ ಜನರಿಗೆ ಬಹಳಷ್ಟು ಹತ್ತಿರವಾಗಿ ಸ್ಪಂದಿಸಿದ್ದೀವಿ ಅಂದರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ. ಅದು ಇವತ್ತು ತಮಗೆಲ್ಲ ಗೊತ್ತಿದೆ. ಆರೋಗ್ಯದ ವಿಚಾರವಾಗಿ ನಾವು ಇಡೀ ಒಂದು ವರ್ಷ ಇಡೀ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ, ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ. ಮತ್ತು ಏನಿವತ್ತು ಯಾರೇ ಒಬ್ಬರು ತನ್ನ ಮಕ್ಕಳಿಗೆ ಶಾಲೆಗೆ ಸೇರಿಸಲಿಕ್ಕೆ ಸಹಾಯ ಮಾಡಬೇಕು ಅಂದರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡೋರು ಯಾರನ್ನಿದ್ರೆ ಸನ್ಮಾನ್ಯ ಹೂಡಿ ವಿಜಯಕುಮಾರ್ ಅವರು. ಇಡೀ ತಾಲೂಕಿನ ಯಾವುದೇ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರ ಆಗಬೇಕಂದ್ರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡುವವರು ಸನ್ಮಾನ್ಯ ಹೂಡಿ ವಿಜಯಕುಮಾರ್ ಅವರು. ಮತ್ತು ಯಾವುದೇ ಸಂಘಟನೆಗಳು ಹೋರಾಟ ಮಾಡ್ತಾ ಇವೆ ಅಂದ್ರೆ ಈ ತಾಲೂಕಿನಲ್ಲಿ ಆ ಸಂಘಟನೆಗಳಿಗೆ ಶಕ್ತಿಯನ್ನು ಕೊಡುವಂತ ಕೆಲಸ ಸನ್ಮಾನ್ಯ ಹೂಡಿ ವಿಜಯಕುಮಾರ್ ಅವರು ಮಾಡಿದ್ದಾರೆ. ಇವತ್ತು ಯಾವುದೇ ರಸ್ತೆಗಳು ಗುಂಡಿ ಬಿದ್ದರೂ ಸಹ ಮೊದಲನೇದಾಗಿ ಹೊಸೂರು ರಸ್ತೆ ತುಂಬಾ ಹದಗೆಟ್ಟಂತ ರಸ್ತೆಗೆ ಆ ಗುಂಡಿ ಮುಚ್ಚುವಂತ ಕೆಲಸ ಮೊದಲನೇದಾಗಿ ಫಸ್ಟ್ ನಾವು ಪ್ರಾರಂಭ ಮಾಡಿದ್ದು ಬೆಂಗಳೂರು ರಸ್ತೆ, ಎರಡನೇದಾಗಿ ಹೊಸೂರು ರಸ್ತೆಯನ್ನು ಪ್ರಾರಂಭ ಮಾಡಿದ್ವಿ. ಆದ್ರೂ ಆ ಹೊಸೂರು ರಸ್ತೆಯನ್ನ ಗುಂಡಿ ಮುಚ್ಚುವಾಗ ಸನ್ಮಾನ್ಯ ಶಾಸಕರು ನಮ್ಮ ಮೇಲೆ ಪೊಲೀಸರನ್ನು ಕಳಿಸಿ ಗುಂಡಿ ಮುಚ್ಚಬಾರದು. ಈಗ ನಾವು ಮಾಲೂರು ತಾಲೂಕಲ್ಲಿ ಈಗಾಗಲೇ ನಾವು ಎಲ್ಲ ಕಾರ್ಯಕರ್ತರಲ್ಲಿ ಅಭಿಪ್ರಾಯವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ನಾವು ಇವತ್ತು ಬೂತ್ ಕಮಿಟಿ ಏನಿದೆಯೋ ಬೂತಲ್ಲಿ ಕೆಲಸ ಮಾಡೋಂಥ ಕಾರ್ಯಕರ್ತರನ್ನ ಅವರು ಕೂಡ ಅಭಿಪ್ರಾಯಗಳು ತಗೊಬೇಕು. ಪಕ್ಷ ಬೆಂಬಲ ಯಾವುದು ಸಂಘಟನೆ ಮಾಡಬೇಕು, ಏನು ಮಾಡಬೇಕು ಅಂತ ಅತಿ ಶೀಘ್ರದಲ್ಲೇ ನಾವೆಲ್ಲ ತೀರ್ಮಾನ ಮಾಡ್ತೀವಿ. ಇವತ್ತು ನಾವು ಏನು ನಮ್ಮ ಸ್ವಾಭಿಮಾನ ಜನತಾ ಪಕ್ಷ ಏನು ಕಟ್ಟಿದ್ದೀವಿ ನಾವು ಅದ್ರ ಮುಖಾಂತರ ಸಂಘಟನೆಗೆ ಎಲ್ಲ ಕೈ ಜೋಡಿಸಿ ಪ್ರತಿ ಗ್ರಾಮಗಳಲ್ಲಿ, ಪಂಚಾಯಿತಿಗಳಲ್ಲಿ, ಹೋಬಳಿ ಮಟ್ಟದಲ್ಲಿ ಕೂಡ ನಾವು ಕೆಲಸ ಮಾಡ್ತೀವಿ. ಮುಂಬರುವಂಥ ಪುರಸಭೆ ಎಲೆಕ್ಷನ್ ಆಗಿರ್ಬೋದು, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ಗಳು ಬರುತ್ತೆ. ಅದಕ್ಕೆ ಮುಂಚೆ ನಾವೆಲ್ಲರೂ ಮುಖಂಡಗಳು ಅಭಿಪ್ರಾಯವನ್ನು ಕೇಳಿ ಯಾವ ನಿರ್ಧಾರ ತಗೊಬೇಕಂತ ಆದಷ್ಟು ಬೇಗ ತಗೊತೀವಿ ಅಂತ ಈ ಮುಖಾಂತರ ಹೇಳ್ತೀವಿ. ಅವ್ರಿಗೆಲ್ಲ ಯಾವ ಒಂದು ಪಾರ್ಟಿ ಇನ್ನೊಂದಲ್ಲ ಮುಖ್ಯ ಅಲ್ಲ, ಎಲ್ಲರೂ ಒಟ್ಟಾಗಿ ನಾವೆಲ್ಲ ಜೊತೆದಲ್ಲಿದ್ದು ಇಲ್ಲಿ ಮಾಲೂರು ತಾಲೂಕಲ್ಲಿ ಸಂಘಟನೆ ಮಾಡಬೇಕು ಅನ್ನೋದು ಮುಖ್ಯ. ಹಾಗಾಗಿ ನಮ್ಮೆಲ್ಲರ ಕಾರ್ಯಕರ್ತರು ಮಾಲೂರು ತಾಲೂಕಲ್ಲಿ ಜನರ ಅಭಿಪ್ರಾಯ ಕೂಡ ತಗೊಂಡು ಯಾವುದು ನಾವು ಯಾವ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ನಾವು ತೀರ್ಮಾನ ಮಾಡ್ತೀವಿ. ಮೀಡಿಯಾದವರೇ ಹೇಳ್ಬೇಕು, ಯಾಕಂದ್ರೆ ಎಲ್ಲರೂ ಹೇಳಿರೋದು ಕೇಳಿಸ್ಕೊಂಡಿದ್ದೀರಾ, ನೀವು ಕೂಡ ಅದೇ ರಸ್ತೆಗಳಲ್ಲೇ ಓಡಾಡ್ತಾ ಇದ್ದೀರಾ, ಏನು ಪರಿಸ್ಥಿತಿ ಇದೆ ಅನ್ನೋದು ಗೊತ್ತಿದೆ. ಇವತ್ತು ಮಾಸ್ತಿ ರಸ್ತೆಗಳಾಗಿರ್ಬೋದು, ಹಲವಾರು ರಸ್ತೆಗಳು ಈಗ ನೋಡಿ, ಮಾಲೂರು ಟು ಹೊಸಕೋಟೆಗೆ ಹೋಗುವಂಥ ರಸ್ತೆ ಇನ್ನೂ 1 ವರ್ಷ ಆಗಿಲ್ಲ, ಈಗಲೇ ಕಿತ್ತೋಗ್ಬಿಟ್ಟಿದೆ. ಈಗ ಮಾಸ್ತಿ ರಸ್ತೆ ಇವಾಗ ಪ್ರಾರಂಭ ಮಾಡಿದ್ದಾರೆ, ಅದು 6 ತಿಂಗಳು ಇರುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಆ ಚೆಂದಾಗಿರೋಂಥ ರಸ್ತೆನ ಅದ್ರ ಮೇಲೆನೆ ವೆಟ್ನೆಸ್ ಹಾಕಿ ಹಾಸ್ಪಿಟಲ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅದ್ರಲ್ಲಿ ಇರೋ ರಸ್ತೆನೆಲ್ಲ ಕಿತ್ತಾಕಿ ಹೊಸದಾಗಿ ಮಾಡಕ್ ಹೋಗಿದ್ದಾರೆ. ಅದೇ ದುಡ್ಡನ್ನ ನಾವು ಇನ್ನೊಂದು 4-5 ರಸ್ತೆಗಳು ಮಾಡ್ಬೋದಾಗಿತ್ತು. ಆದರೆ ಇವತ್ತು ಅದನ್ನೆಲ್ಲ ಕಿತ್ತಾಕಿ ಮಾಡ್ತಾ ಇರೋದ್ರಿಂದ ಆ ಕ್ವಾಲಿಟಿ ಕೂಡ ಇಲ್ಲ ಅದು. ಹಾಗಾಗಿ ಆದಷ್ಟು ಬೇಗ ಅದು ಕೂಡ ಕಿತ್ತೋಗುತ್ತೆ ಅನ್ನೋ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಹಲವಾರು ಕಡೆ ಸಮಸ್ಯೆಗಳಿದೆ, ಹೆಚ್ಚಾಗಿ ಸಮಸ್ಯೆಗಳು ಮಾಲೂರು ತಾಲೂಕಲ್ಲಿ ಇದೆ. ಇವತ್ತು ಆ ಕೆರೆ ಕೂಡ ಅಭಿವೃದ್ಧಿ ಹೋಗಿ ನೋಡಿ, ಇವಾಗ ಈಗಾಗಲೇ ಅದು ಮಾಡಿರೋದು ಅರ್ಧಂಬರ್ಧಂ ಆಗೋಗಿದೆ ಕೆಲಸ. ಈಗಾಗಲೇ ಆ ಥರ ಕೆಲಸಗಳು ಹಲವಾರು ಇದ್ದಾವೆ. ಇದಕ್ಕೆಲ್ಲನೂ ಆದಷ್ಟು ಬೇಗ ಜನರ ಒಂದು ಉತ್ತರ ಸಿಗೋಂಥ ಕೆಲಸ ಆಗುತ್ತೆ. ಇವತ್ತು ತಾಲೂಕು ಆಫೀಸಲ್ಲಂತೂ ಯಾವುದೂ ಕೂಡ ಕೆಲಸ ಕಾರ್ಯಗಳು ಆಗಲ್ಲ. ಎಲ್ಲಿ ಟೌನ್ ಪ್ಲಾನ್ಗೆ ಹೋದ್ರೂ ಯಾವ ಕೆಲಸ ಕಾರ್ಯಗಳು ಆಗಲ್ಲ. ಎಲ್ಲಿ PDO ಆಫೀಸ್ಗಳಿಗೆ ಹೋದ್ರೆ ಕೂಡ ಒಂದು ಈ ಖಾತೆಗಳು ಇನ್ನೊಂದು ಆಗಲ್ಲ. ಈ ಥರ ಜನಕ್ಕಂತೂ ತುಂಬ ಸುತ್ತಿ ಬೇಜಾರಾಗ್ಬಿಟ್ಟಿದೆ. ಹಾಗಾಗಿ ಇದಕ್ಕೆಲ್ಲ ಆದಷ್ಟು ಬೇಗ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಹೂಡಿ ವಿಜಯಕುಮಾರ್ ಅವರು JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಿಮ್ಮನ್ನೇನಾದರೂ ಭೇಟಿ ಮಾಡಿದ್ದಾರೆ? ನೀವೇನಾದರೂ? ಇಲ್ಲ, ಚರ್ಚೆ ನಡೀತಾ ಇರೋದು ಎಲ್ಲ ಸತ್ಯನೇ. ಆ ಚರ್ಚೆಗೆ ಸಂಬಂಧಪಟ್ಟಂಗೆ ನಮ್ಮ ಮುಖಂಡರು ಎಲ್ಲರೂ ನಾವು ಒಂದೇ ಪಕ್ಷ ಅಲ್ಲ, 2 ಪಕ್ಷದವರು ಮಾತಾಡ್ತಾ ಇದ್ದಾರೆ.
ಎಲ್ಲರನ್ನೂ ನಾವು ಕೂಡ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ನಮ್ಮ ಪಕ್ಷದ ಮುಖಂಡರುಗಳು ಮಾಲೂರಲ್ಲಿ ಮುಖಂಡರುಗಳು ಎಲ್ಲ ಕೇಳಿ ತೀರ್ಮಾನ ಮಾಡಬೇಕು. ಹಾಗಾಗಿ ನಾವು ಈಗಾಗಲೇ ನಾವು ಪಂಚಾಯಿತಿ ವೈಸು ಎಲ್ಲರನ್ನೂ ಕೂಡ ಅವರವ್ರ ಅಭಿಪ್ರಾಯ ಕೂಡ ತಗೊಬೇಕು. ಅವರೆಲ್ಲರ ಅಭಿಪ್ರಾಯ ಮೇರೆಗೆ ಏನು ತೀರ್ಮಾನ ಮುಂದಿನ ದಿನಗಳಲ್ಲಿ ಮಾಡಬೇಕಂತೇಳಿ ಆದಷ್ಟು ಬೇಗ ತೀರ್ಮಾನ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಬಗರ್ ಉಕ್ಕು ಸಮಿತಿ ಭೂ ಮಂಜೂರಾತಿ ಪ್ರಕರಣದಲ್ಲಿ 19 ಕಂದಾಯ ಅಧಿಕಾರಿಗಳು ಅಲ್ಲ, ಇವತ್ತು ಎಲ್ರಿಗೂ ಗೊತ್ತಿರೋ ವಿಚಾರಗಳು ಏನು, ಈ ಭ್ರಷ್ಟಾಚಾರ, ಇವತ್ತು ಗೋಮಾಲಗಳು ಕೂಡ ಖಾಲಿ ಆಗ್ತಾ ಇದೆ. ಇವತ್ತು ಗೌರ್ಮೆಂಟ್ ಜಾಗಗಳು ಕೂಡ ಇವತ್ತು ಖಾಲಿ ಆಗ್ತಾ ಇದೆ ಮಾಲೂರಲ್ಲಿ. ಮುಂದಿನ ದಿನಗಳಲ್ಲಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಹುಡುಕ್ಬೇಕಂತ ಪರಿಸ್ಥಿತಿಗಳು ಬರುತ್ತೆ ಅಂತ ಅದರಲ್ಲಿ ಏನು ಬರೋದಕ್ಕೆ ಏನು ಹತ್ರನೇ ತುಂಬ ಹತ್ರ ಇದೆ.